ಹರೇ ಕೃಷ್ಣ. ಕಲ್ಯಾಣ್ ಹಿಡನ್ ವೈಬ್ಸ್ಗೆ ಸ್ವಾಗತ. 2025ಕ್ಕೆ ಧನುರಾಶಿಯವರಿಗೆ ಹೇಗಿದೆ ಅಂತ ಸ್ವಲ್ಪ ತಿಳಿಯೋಣ. ಧನುರಾಶಿಯವರಿಗೆ ಮುಂದಿನ ವರ್ಷದ ಪ್ರಾರಂಭದಲ್ಲಿ ಎಲ್ಲವೂ ನಿಧಾನಗತಿಯಲ್ಲಿ ಸಾಗ್ತಾ ಇದ್ದರೂ 4 ತಿಂಗಳ ನಂತರ ಒಂದೊಂದೇ ಇಷ್ಟಾರ್ಥಗಳು ಕೈಗೂಡುತ್ತವೆ. ಮೇ ನಂತರ ಫುಲ್ ಚಾರ್ಜ್ ಆಗ್ತೀರಿ. ಮಂಗಳ ಕಾರ್ಯಗಳು ನಡೆಯುತ್ತವೆ. ಆಸ್ತಿ ಖರೀದಿ, ಸ್ವಂತ ಮನೆ ಬೇಕೆನ್ನುವ ನಿಮ್ಮ ಕನಸು ನನಸಾಗುತ್ತದೆ. ಈ ವರ್ಷ ಮನೆ ಕಟ್ಟಲು ಶುರು ಮಾಡಿದರೆ 1-2 ವರ್ಷದಲ್ಲಾದರೂ ಗೃಹ ಪ್ರವೇಶ ಖಂಡಿತ ಮಾಡುತ್ತೀರಿ. ರಾಜಕೀಯದಲ್ಲಿರುವವರಿಗೂ ಒಳ್ಳೆಯ ಸಮಯವಾಗಿರುತ್ತೆ. ಆದರೆ ಮೊದಲೇ ಹೇಳಿದಂತೆ ವರ್ಷದ ಆರಂಭದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಹೆಚ್ಚು ಕಾಣುವಿರಿ. ಸಮಾಧಾನವಾಗಿರಿ. ಮಾತಲ್ಲಿ ಮಾಧುರ್ಯತೆ ಇರಲಿ. ಯಾವಾಗಲೂ ಶಾಂತವಾಗಿರಿ. ಏನೇ ಮಾತನಾಡುವಾಗ ಹುಷಾರಾಗಿರಬೇಕು. ಇಲ್ಲಾಂದರೆ ನೌಕರಿಯಲ್ಲಿ ತೊಂದರೆ ಬರುವ ಸಾಧ್ಯತೆ ಇದೆ. ಅದೇ ರೀತಿ ಸಂಸಾರದಲ್ಲೂ ಕೂಡ ಪತಿ ಪತ್ನಿ ಜಗಳ ಬಾರದಂತೆ ನಿಗಾ ವಹಿಸಿ. ನೀವು ನಿಮ್ಮ ಆರೋಗ್ಯಕ್ಕಾಗಿ ಯೋಗಾಸನ, ಧ್ಯಾನ ಎಲ್ಲವನ್ನು ಮಾಡ್ತಾ ಇದ್ರಿ. ಆದರೆ ಈಗ ಯಾವುದೋ ಒಂದು ಒತ್ತಡದಿಂದ ನಿಮ್ಮ ವರ್ಚಸ್ಸು ಕಳೆದುಕೊಳ್ಳುವಿರಿ. ಹಾಗಾಗಬಾರದೆಂದರೆ ಇನ್ನೂ ಸ್ಟ್ರಾಂಗ್ ಆಗಬೇಕು. ನೀವು ಆರೋಗ್ಯಕ್ಕೆ ಬೇಕಾದ ವ್ಯಾಯಾಮ, ಉತ್ತಮ ಆಹಾರ ನಿಮ್ಮ ಜೀವನದಲ್ಲಿ ಅಳವಡಿಸಿ. ವರ್ಷದ ಮಧ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ, ಇತರರಿಗೂ ಕಾಂಪಿಟೇಟರ್ಸ್ ಜೊತೆ ಗೆಲ್ಲುವ ಲಕ್ಷಣಗಳು ಕಂಡುಬರುವುದು. ಈ ವರ್ಷ ನಿಮ್ಮ ರಾಶಾಧಿಪತಿಯಾದ ಗುರುವು ಹಲವಾರು ಬಾರಿ ಸ್ಥಾನಪಲ್ಲಟವಾಗೋದ್ರಿಂದ ನಿಮ್ಮ ಮೇಲೆ ಅದರ ಪರಿಣಾಮ ಹೆಚ್ಚಾಗಿ ಕಂಡುಬರುತ್ತದೆ. ಸ್ಥಿರ ಮನಸ್ಸಿನಿಂದ ಎಲ್ಲವನ್ನೂ ಅವಲೋಕಿಸಿ ಮುಂದಿನ ಹೆಜ್ಜೆಯನ್ನಿಡಬೇಕು. ನಿಮ್ಮ ಗೌರವ, ಮಾನ ಸಮ್ಮಾನವನ್ನು ಜೋಪಾನವಾಗಿ ಕಾಪಾಡಬೇಕು. ಮನೆ ಮಂದಿಗೆ ಸಮಯ ಕೊಡಲು ಪ್ರಯತ್ನಿಸಿ. ನಿಮ್ಮ ಸಂಗಾತಿಗೆ ಅಂದರೆ ನಿಮ್ಮ ಪತ್ನಿ ಅಥವಾ ಪತಿಗೆ ಮುಂದಿನ ವರ್ಷದ ಮಧ್ಯಕಾಲದಿಂದ ಒಳ್ಳೆಯ ಯೋಗ ಬರಲಿದೆ. ಉದ್ಯೋಗದಲ್ಲಿದ್ದರೆ ಬಡ್ತಿ, ವಾಹನ ಖರೀದಿ ಯೋಗವಿದೆ. ಪಾಸ್ಪೋರ್ಟ್ಸ್, ವೀಸಾ ಅಂತ ಅಲೆದಾಡ್ತಾ ಇರುವವರಿಗೆ ಈ ವರ್ಷ ಎಲ್ಲ ರೆಡಿಯಾಗಿ ಫಾರಿನ್ ಟೂರ್ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಮ ತಂದೆಯವರೊಡನೆ ಸಂಬಂಧ ಚೆನ್ನಾಗಿಟ್ಟುಕೊಳ್ಳಿ. ನಿಮ್ಮ ತಾಯಿಯವರನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳಿ. ದೂರ ಹೋದರೂ ಒಳ್ಳೆಯ ವ್ಯವಸ್ಥೆ ಮಾಡಿಟ್ಟುಕೊಂಡು ಹೋಗಿ. ಹಾಗೆಯೇ ನಿಮ್ಮ ಮಕ್ಕಳಿಗೆ ಧರ್ಮ, ಸಂಸ್ಕಾರ, ಆಧ್ಯಾತ್ಮವನ್ನು ಚೆನ್ನಾಗಿ ಪರಿಚಯಿಸಿ. ಸೋಷಲ್ ಮೀಡಿಯಾದಲ್ಲಿರುವವರಿಗೆ, ಏನಾದರೂ ಕಲಾ ಸಾಹಿತ್ಯ ಪ್ರತಿಭೆ ಇರುವವರಿಗೆ, ಮೇ ನಂತರ ಸ್ಪೋರ್ಟ್ಸ್ನಲ್ಲಿರುವವರಿಗೆ ಉತ್ತಮ ಸಮಯ. ಬಿಸ್ನೆಸ್ ಇದ್ದರೆ ಅದರಲ್ಲೂ ಒಳ್ಳೆ ಗ್ರೋತ್ ಆಗುತ್ತೆ. ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ಗಳು, VIP ಗಳ ಪರಿಚಯಗಳು ಉಂಟಾಗುತ್ತದೆ. ಆದರೆ ನಿಮಗೊಂದು ಸೂಚನೆ ಅಂತಾನೋ ಕಿವಿ ಮಾತು ಅಂತಾನೋ ಒಂದು ಹೇಳ್ತೀನಿ. ಮದುವೆ ಆದ ಸ್ತ್ರೀ ಆಗಲಿ ಪುರುಷರಾಗಲಿ ಬೇರೆಯವರನ್ನು ಅಂದರೆ ಬೇರೆ ಸ್ತ್ರೀ ಪುರುಷರನ್ನು ಅಕ್ಕ ತಂಗಿಯರಂತೆ ನೋಡಿ ಯಾರತ್ರನೂ ವಿಶೇಷ ಬಾಂಧವ್ಯ, ಸ್ನೇಹ ಬೆಳೆಸಬೇಡಿ. ವಿಶೇಷವಾಗಿ ಈ ವಿಷಯದಲ್ಲಿ ವರ್ಷದ ಮೊದಲ 6 ತಿಂಗಳು ಎಚ್ಚರಿಕೆಯಿಂದ ಇರಿ. ಹೇಳಬೇಕಾದ್ದೆಲ್ಲ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ನು ಪರಿಹಾರವಾಗಿ ಧನುರಾಶಿಯವರು ಕೇಸರಿ ತಿನ್ನುವ ಅಭ್ಯಾಸ ಮಾಡಿ. ಆಂಜನೇಯನ ಪ್ರಸಾದ ಕೇಸರಿಯನ್ನು ದಿನ ಹಚ್ಚಿ ಅನಾಥಾಶ್ರಮಕ್ಕೆ ದಾನ ಮಾಡಿ, ಪುಸ್ತಕ ದಾನ ಮಾಡಿ. ಹಾಗೆ ನೀವು ಕೂಡ ಧಾರ್ಮಿಕ ಗ್ರಂಥಗಳನ್ನು ಓದ್ತಾ ಇರಿ. ನಿಮ್ಮದೇ ಸ್ವಂತ ಮನೆ ಇದ್ದರೆ ಬಾಳೆ ಗಿಡಗಳನ್ನು ಮನೆ ಹಿಂದೆ ನೆಟ್ಟು ನೀರಾಕಿ ಚೆನ್ನಾಗಿ ನೋಡಿಕೊಂಡ್ರೆ ಇತರ ದೋಷಗಳು ಹೋಗಿ ಒಳ್ಳೆಯದಾಗುತ್ತೆ. ಶುಭವಾಗಲಿ. ರಾಧೆ ರಾಧೆ.